ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೈ ಜಾಬ್ ಅಡ್ಡ. ಸೊ ಇವತ್ತು ನಾನು ನಿಮಗೆ ಹೊಸ ಒಂದು ಟೀಚಿಂಗ್ ಪೋಸ್ಟ್ ಬಗ್ಗೆ ಇಲ್ಲಿ ನಾನು ನಿಮಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಜಾಬ್ ಹುಡುಕ್ತಿರ್ತಾರೋ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಇವತ್ತು ಬಂದು ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂತಂದರೆ, ಇದು ಬಂದು ಟೀಚಿಂಗ್ ಪೋಸ್ಟ್ ಬಗ್ಗೆ ಇರುವ ಒಂದು ರಿಕ್ರೂಟ್ಮೆಂಟ್. ಓಕೆ, ಸೊ ಇಲ್ಲೇನು ಅಂತಂದರೆ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಇಲ್ಲಿ ಕಾಲ್ಫರ್ ಮಾಡಿರೋದು. ಓಕೆ, ಇದು ಬಂದು ಕರ್ನಾಟಕ ಗೌರ್ಮೆಂಟಿಂದನೇ ನಿಮಗೆ ಟೀಚಿಂಗನ್ನು ಕರಿತಿರೋದು. ಲಿಂಕ್ ಫಾರ್ ಓಪನಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗೋದು ಬಂದು 20/2/2025 ಓಪನ್ ಆಗಿರುತ್ತೆ. ಮತ್ತು ಸಬ್ಮಿಷನ್ ಫಾರ್ಮ್ ಫಸ್ಟ್ ಫೇಸ್ ರಿಕ್ರೂಟ್ಮೆಂಟ್ ಫೇಸ್ ಸ್ಟಾರ್ಟ್ ಆಗೋದು ಬಂದು 22/3/2023. ಓಕೆನಾ, ಲಾಸ್ಟ್ ದಿನ ಯಾವತ್ತು ರೆಸಿಪ್ಟ್ ಹಾರ್ಡ್ ಕಾಪಿನ ನೀವು ಆನ್ಲೈನ್ ಅಪ್ಲಿಕೇಶನಲ್ಲಿ ಸೆಲ್ಫ್ ಅಟೆಸ್ಟೇಟ್ನಲ್ಲಿ ಕೊಡಬೇಕು ಅನ್ನೋದಾದರೆ 1/4/2025 ಆಗಿರುತ್ತೆ. ಸೊ ದಿನಾಂಕಗಳನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಪೇ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತಂತಂದರೆ, ಪ್ರೊಫೆಸರ್ಗೆ ಬಂದು ನಿಮಗೆ ಲೆವೆಲ್ 14 ಇರುತ್ತೆ, ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಬಂದು 1113A ಇರುತ್ತೆ. ಓಕೆ, ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ನೀವು ಇಲ್ಲಿ ನೋಡ್ಕೋಬೋದಾಗುತ್ತೆ. ಬಟ್ ನಾನು ನಿಮ್ಗೆ ಹೇಳೋದೇನು ಅಂದರೆ, ಮ್ಯಾಥ್ಸ್, ಫಿಸಿಕ್ಸ್, ಫೋಕಲಿಸ್ಟ್ ಆ್ಯಂಡ್ ಟ್ರೈಬಲ್ ಸ್ಟಡೀಸ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಹಿಂದಿ ಟೀಚರ್ಸ್ಗಳಿಗೆ ಇಲ್ಲಿ ಹಿಂದಿ ಲೆಕ್ಚರರ್ಸ್ ಪ್ರೊಫೆಸರ್ಸ್ಗೆ ಇಲ್ಲಿ ಕಾಲ್ಫರ್ ಮಾಡಿದ್ದಾರೆ. ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಸಲ್ಲಿ ಬಂದು ಜಿಯೋಗ್ರಫಿ ಮತ್ತು ಲೈಫ್ ಸೈನ್ಸ್ ಫ್ಯಾಕಲ್ಟಿಗಳಿಗೆ ಅವರಿಲ್ಲಿ ಕಾಲ್ಫರ್ ಮಾಡಿರೋದು. ಓಕೆನಾ, ಸೊ ಇದಿಷ್ಟು ನೀವು ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಹೇಗೆ ಫಿಲ್ ಮಾಡಬೇಕು ಅಂತಂತಂದರೆ, ಫಸ್ಟ್ ಆಫ್ ಆಲ್ ನೀವು ಇದನ್ನು ಆನ್ಲೈನಲ್ಲಿ ಕಟ್ಟಬೇಕಾಗುತ್ತೆ. ನಾನು ಫಸ್ಟು ಅದನ್ನು ಹೇಳ್ಬಿಡ್ತೀನಿ. ಎಲಿಜಿಬಿಲಿಟಿ ವೇಟ್ ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಏನು ಕೇಳಿದ್ದಾರೆ ಅಂತಂತಂದರೆ, ಪ್ರೊಫೆಸರ್ಗೆ ಏನು ಫಸ್ಟು ಅಂತಂತಂದರೆ, ಇಲ್ಲಿ ನೀವು PhD ಡಿಗ್ರಿ ಮಾಡ್ಕೊಂಡಿರಬೇಕು. ಮತ್ತು PhD ಡಿಗ್ರಿಯಲ್ಲಿ ಮಿನಿಮಮ್ 10 ರಿಸರ್ಚ್ ಪಬ್ಲಿಕೇಷನ್ಸ್ ಆಗಿರಬೇಕು. ಮಿನಿಮಮ್ 10 ಇಯರ್ಸ್ ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆನಾ, ಯಾವುದಕ್ಕೆ? ಪ್ರೊಫೆಸರ್ಗೆ. ಅಥವಾ ನೀವು PhD ಡಿಗ್ರಿನ ಹೊಂದಿರಬೇಕು ಅಟ್ಲೀಸ್ಟ್. ಓಕೆನಾ, 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ದರೂ ಅಟ್ಲೀಸ್ಟ್ ನೀವು PhD ಡಿಗ್ರಿನ ಆಗಿರಬೇಕು. ಓಕೆನಾ, ನೆಕ್ಸ್ಟು ಅಸೋಸಿಯೇಟ್ ಪ್ರೊಫೆಸರ್ ಬಂದು ನೀವಿಲ್ಲಿ PhD ಆಗಿರಬೇಕು, ಮತ್ತು ಅದರಲ್ಲಿ PhD ಆಗಿರಬೇಕು, ಮತ್ತು ಮಾಸ್ಟರ್ಸಲ್ಲಿ ನಿಮಗೆ 55% ಮಾರ್ಕ್ಸ್ ಇರಬೇಕು. ಓಕೆ, ಇದಲ್ದೇ ನಿಮಗೆ 8 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ನ ಅವರಲ್ಲಿ ಕೇಳಿದ್ದಾರೆ. ಸೊ ಮೊದಲೇ ಹೇಳ್ತಾ ಇದ್ದೀನಿ, ನೀವು ಏನು ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಾತ್ರ ಈ ಒಂದು ಹುದ್ದೆಗಳನ್ನ ಅವರು ಕರಿತಿರೋದು. ಓಕೆನಾ, ಸೊ ಇದು ಯಾವ್ದ್ಯಾವುದಕ್ಕೆ ಅಂತಂತಂದರೆ, ಟೂರಿಸಮ್ ಆ್ಯಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್, ಫೋಕಲಿಸ್ಟ್ ಆ್ಯಂಡ್ ಟ್ರೈಬಲ್ ಇದಕ್ಕೆ. ಓಕೆ, ಸೊ ಇದಿಷ್ಟು ಒಂದಿದಕ್ಕೆ. ನೆಕ್ಸ್ಟ್ ಸೇಮ್ ಫ್ಯಾಕಲ್ಟಿ ಫಾರ್ ಫೋಕಲಿಸ್ಟ್ ಆ್ಯಂಡ್ ಟ್ರೈಬಲ್ ಇದಕ್ಕೆ ಸೇಮ್ ಎಲ್ಲದಕ್ಕೂ ಆಲ್ಮೋಸ್ಟ್ ಇಲ್ಲಿ ಕೇಳಿರೋದೇನು PhD ಡಿಗ್ರಿನ ಅವರಲ್ಲಿ ಕೇಳಿದ್ದಾರೆ. ಓಕೆನಾ, ಪ್ರೊಫೆಸರು ಕೂಡ ನೀವು ಇದಕ್ಕೆ PhD ಡಿಗ್ರಿ ಆಗಿರಬೇಕು. ಓಕೆ, ಆಲ್ಮೋಸ್ಟ್ ಪ್ರೊಫೆಸರ್ಸ್ಗೆಲ್ಲರಿಗೂ ಆಲ್ಮೋಸ್ಟ್ ನೀವು ನೀಟ್ ಅಥವಾ KCET ಆ ಥರದ್ದು ಆಗಿರಬೇಕು ಅಂತಲೇ ಅವ್ರು ನಿಮ್ಮನ್ನು ಕೇಳೋದು. ನೆಕ್ಸ್ಟ್ ಏನಿದೆ ಅಂತಂತಂದರೆ, ಸೇಮ್ ಇದೆಲ್ಲ ಜನರಲ್ಲಾಗಿ ಅವರು ಕೊಟ್ಟಿರೋದು. ಓಕೆನಾ, ನೀವು ಅದನ್ನೆಲ್ಲ ಓದ್ಕೊಂಡು, ನಾನು ಏನೇ ಒಂದು ವಿಡಿಯೋ ಮಾಡೋದು ನಾನೇ ಅಂತಲೇ ಅಲ್ಲ, ಯಾರೇ ಯೂಟ್ಯೂಬರ್ಸು ಒಂದು ವಿಡಿಯೋ ಮಾಡಿ ಹಾಕಿದ್ರು ಅಂದ ತಕ್ಷಣ ಆ ವಿಡಿಯೋ ನೋಡ್ತಿದ್ದಂಗೆ ನೀವು ಹೋಗಿ ಅಪ್ಲೈ ಮಾಡೋದಲ್ಲ ಪೋಸ್ಟ್ಗಳಿಗೆ. ನೀವೇ ಒಂದು ಇದನ್ನು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀಟಾಗಿ ಓದ್ಕೊಂಡು ನಂತರನೇ ನೀವು ಅಪ್ಲೈನ ಮಾಡಿ. ಇಲ್ಲಾಂದರೆ ಸುಮ್ಮನೆ ಅರ್ಧಂಬರ್ಧ ತಿಳ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಈಗ ಅಪ್ಲಿಕೇಶನ್ ಫೀಸ್ ಮತ್ತು ಮೋಡ್ ಆಫ್ ಪೇಮೆಂಟ್ ಏನು ಅಂತಂತಂದರೆ, ಅನ್ರಿಸರ್ವ್ಡ್ OBC ಮತ್ತು EWS ಅವ್ರಿಗೆ ಬಂದು 2500 ಇರುತ್ತೆ. SC/ST ಕ್ಯಾಂಡಿಡೇಟಿಗೆ ಬಂದು 1000 ರೂಪೀಸ್ ಇದಿರುತ್ತೆ. ಓಕೆ, ಫೀಸ್ ಎಕ್ಸಮ್ಷನ್ ಯಾರಿಗಿರುತ್ತೆ ಅಂತ ಅಂದರೆ, ವುಮೆನ್ ಮತ್ತು PWD ಆಸ್ಪಿರೆಂಟ್ಸ್ಗೆ ಫೀ ಎಕ್ಸಮ್ಷನ್ ಇರುತ್ತೆ. ಮತ್ತು ಫೀಸ್ ಒಂದ್ಸತಿ ನೀವು ಕಟ್ಟಾದ್ಮೇಲೆ ಅದಕ್ಕೆ ರೀಫಂಡ್ ಮಾಡಲ್ಲ ಅವರು. ಓಕೆನಾ, ಮತ್ತು ಆನ್ಲೈನಲ್ಲೇ ನೀವು ಫೀಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ ಥ್ರೂ ಕ್ರೆಡಿಟ್, ಡೆಬಿಟ್ ಕಾರ್ಡ್ ಆರ್ ನೆಟ್ ಬ್ಯಾಂಕಿಂಗ್. ಓಕೆ, ನೆಕ್ಸ್ಟು ದ ಅಪ್ಲಿಕೇಶನ್ ಫಾರ್ಮ್ ಶಾಲ್ ಬಿ ರಿಜೆಕ್ಟೆಡ್ ಇನ್ ಕೇಸ್ ಪೇಮೆಂಟ್ ಇಸ್ ನಾಟ್ ಮೇಡ್ ವಿತಿನ್ ದ ಅವ್ರು ಕೊಟ್ಟಿರೋ ಟೈಮ್ ಒಳಗಡೆ ನೀವೇನಾದ್ರು ಪೇಮೆಂಟ್ ಮಾಡಿಲ್ಲ ಅಂತಲೇ ನೀವು ಹಾಕಿರೋ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುತ್ತೆ. ಓಕೆನಾ, ನೆಕ್ಸ್ಟು ನೀವೇನಾದರೂ ಒಂದಕ್ಕಿಂತ ಜಾಸ್ತಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ತಾಯಿದ್ದೀರಾ ಅಂತಂತಂದರೆ, ಪ್ರತಿಯೊಂದು ಅಪ್ಲಿಕೇಶನ್ಗೂ ಅದಕ್ಕೆ ಸಪ್ರೇಟಾಗಿ ನೀವು, ಅಂದರೆ ಫಾರ್ ಎಕ್ಸಾಂಪಲ್ ಅಸೋಸಿಯೇಟ್ ಪ್ರೊಫೆಸರ್ಗೆ ಆಗ್ತಾಯಿದ್ದೀರಾ, ಪ್ರೊಫೆಸರ್ಗೂ ಆಗ್ತಾಯಿದ್ದೀರಾ ಅಂತಂತಂದರೆ ಸಪ್ರೇಟ್ ಫೀಸು ಪೇಮೆಂಟ್ನ ಮಾಡಬೇಕಾಗುತ್ತೆ. ಓಕೆನಾ, ಮತ್ತು ಅದಲ್ದೇ ಆನ್ಲೈನ್ ಕನ್ವೀನಿಯನ್ಸ್ ಚಾರ್ಜ್ ಕೂಡ ಇರುತ್ತೆ. ಓಕೆ, ಸೊ ಇದಿಷ್ಟು ಬಂದು ಒಂದು
ಒಂದು ಮಾಹಿತಿಯಾಗಿರುತ್ತೆ. ಇದಲ್ದೇ ನಿಮ್ಗೇನಾದರೂ ಡೌಟ್ಸ್ ಇದ್ದಲ್ಲಿ ನೀವು ಇಲ್ಲಿ ಹೆಲ್ಪ್ಲೈನ್ ಡೀಟೇಲ್ಸ್ ಇದೆ 2, ಓಕೆನಾ. ಈ ಒಂದು ಹೆಲ್ಪ್ಲೈನ್ ಡೀಟೇಲ್ಸ್ಗೆ ನೀವು ಹೋಗಿ ಅವ್ರನ್ನ ನೀವು ಇದು ಮಾಡ್ಬೋದು. ಓಕೆ, ನೆಕ್ಸ್ಟು ಇದು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನಂತರ ಏನು ಮಾಡಬೇಕು ಅಂತಂತಂದರೆ, ಅಪ್ಲಿಕೇಶನ್ ಹಾಕಾದ್ಮೇಲೆ ನೀವು ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆಫ್ ಆಲ್ ಏನೇನ ಸೆಲ್ಫ್ ಅಟೆಸ್ಟೆಡು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು, ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ನಿಮ್ಮ ಆನ್ಲೈನ್ ಅಪ್ಲಿಕೇಶನು, ಫೀಸ್ ಪೇಮೆಂಟ್ ಮಾಡಿರೋ ಒಂದು ರೆಸಿಪ್ಟು, ಇವೆಲ್ಲನೂ ನೀವೆಲ್ಲಕ್ಕೆ ಕಳಿಸ್ಬೇಕು ಅಂತಂದರೆ ಇಲ್ಲಿ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿ, ದ ಡೆಪ್ಯೂಟಿ ರಿಜಿಸ್ಟ್ರಾರ್ ರಿಕ್ರೂಟ್ಮೆಂಟ್ ಸೆಲ್, ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ, ಕಲಬುರಗಿ ಡಿಸ್ಟಿಕಲ್ಲಿರೋ ಒಂದು ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕಗೆ ನೀವು ಕಳಿಸ್ಬೇಕಾಗುತ್ತೆ. ಸೊ ಇದಿಷ್ಟು ಈ ಒಂದು ವಿಡಿಯೋಲಿ ನಾನು ನಿಮಗೆ ಕೊಡ್ತಿರೋ ಒಂದು ಮಾಹಿತಿ. ಸೊ ನಿಮಗೆ ಗೊತ್ತಿರುತ್ತೆ, ಇದು ಒಂದು ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಪ್ರೊಫೆಸರ್ ಹುದ್ದೆಗಳಿಗೆ ಅವರಿಲ್ಲಿ ಕರಿತಾ ಇರೋದು. ಓಕೆ, ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದಲ್ದೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.